ಡೆವಲಪ್ಮೆಂಟ್ಗಳು ಶುರುವಾದರೆ ಹೀಗೆ ಒಂದು ಕಡೆಯಿಂದ ಶುರುವಾಗ್ಬಿಡ್ತವೆ. ನಾವು ಆಪರೇಷನ್ ಸಿಂಧೂರದ ಅಪ್ಡೇಟ್ ಕೊಡುವಾಗ ಅಥವಾ ಅದಾದ ನಂತರ ಇರಾನ್ ಇಸ್ರೇಲಿನ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದಾಗ ಕೆಲವು ದಿನಗಳಲ್ಲಿ ಹೆಚ್ಚು ಕಡಿಮೆ ಪ್ರತಿದಿನ ರಾಜ್ಯ ರಾಜಕಾರಣದ ಸುದ್ದಿಯೊಂದಿಗೆ ನ್ಯೂಸ್ ಅವರ್ ಶುರು ಮಾಡಬೇಕಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಡೆವಲಪ್ಮೆಂಟ್ಗಳ ಶುರುವಾದರೆ ಹೀಗೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಉಸ್ತುವಾರಿಗಳು ಕರ್ನಾಟಕದಲ್ಲಿ ಬಂದು ಕುಳಿತಿದ್ದಾರೆ, ಬೆಂಗಳೂರಿನಲ್ಲಿ ಬಂದು ಕುಳಿತಿದ್ದಾರೆ, ಶಾಸಕರುಗಳ ಸಭೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಏನು? ಈ ಸಭೆ ಮಾಡಬೇಕು ಅನ್ನುವ ಆಲೋಚನೆ ಬಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಕೂತ್ಕೊಳ್ಳೋದಕ್ಕೆ ಕಾರಣವಾದದ್ದೇನು? ಮೊದಲು BR ಪಾಟೀಲ್ರ ಆಡಿಯೋ, ರಾಜು ಕಾಗೆ ಆನಂತರ ಮಾತಾಡಿದ್ದು, ಆನಂತರ ಗೋಪಾಲಕೃಷ್ಣ ಮಾತಾಡಿದ್ದು, ಬೇಳೂರು ಗೋಪಾಲಕೃಷ್ಣ, NY ಗೋಪಾಲಕೃಷ್ಣ ಮಾತಾಡಿದ್ರು, ಪರಮೇಶ್ವರ್ ಮಾತಾಡಿದ್ರು. ಹಿಂಗಾಗ್ಬಿಟ್ರೆ ಸರ್ಕಾರದ ಬಗ್ಗೆ ಜನ ಬೀದಿಯಲ್ಲಿ ಆಡ್ಕೊಳ್ಳೋ ಹಂಗಾಗತ್ತೆ. ಇವರ ಮಾತುಗಳಿಗೆ ಕಡಿವಾಣ ಹಾಕಬೇಕು. ಒಂದು ರೂಮ್ನಲ್ಲಿ ಕೂತ್ಕೊಂಡು ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ಕೇಳಿಸಿಕೊಂಡು ಇಂತಿಂಥ ಪ್ರಾಬ್ಲಮ್ ಇದ್ದಾವೆ, ಇಂತಿಂಥ ಸೊಲ್ಯೂಷನ್ ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ ಹೇಳಿ ಹೋಗ್ಬಿಟ್ರೆ ಇದು ಬಗೆಹರಿದು ಬಿಡುತ್ತೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದರು. ಬಗೆಹರಿತಾ? ಎಲ್ಲಿಂದ ಬಗೆಹರಿಯೋದು? ಮತ್ತೆ ಬೀದಿಗೆ ಬೀಳ ಹಂಗಾಗಿದೆ. ಇವರು ಶಾಸಕರ ಹತ್ರ ಈಗ BR ಪಾಟೀಲ್ರಾಗಲಿ, ರಾಜು ಕಾಗೆ ಆಗಲಿ ಎಲ್ಲ ಯಾಕೆ ಅಸಮಾಧಾನ ತೋರಿಸ್ಕೊಟ್ರು? ನಮಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಮಿನಿಸ್ಟರ್ಗಳು ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ, ನಾವು ಕೊಟ್ಟಿರುವಂಥ ಪತ್ರಗಳಿಗೆ ಸಚಿವರ ಆಫೀಸ್ಗಳಲ್ಲಿ ಕಿಮ್ಮತ್ತು ಸಿಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಇದೆಲ್ಲ ಕಾರಣಕ್ಕಲ್ವ ಅಸಮಾಧಾನ ಹೊರಗೆ ಬಂದಿದ್ದು? ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿರುವ ಸಂದರ್ಭದಲ್ಲಿ ಅದೇ ವಿಷಯ ಚರ್ಚೆ ಆಗುತ್ತೆ ಅನ್ಕೊಂಡ್ರೆ ಅದು ಬಿಟ್ಟೇ ಇವರು. ಈಗ ಅನುದಾನ, ಸಚಿವರು ಕೆಲಸ ಮಾಡಿ ಕೊಡ್ತಿಲ್ಲ, ನಮ್ಮ ಕ್ಷೇತ್ರದಲ್ಲಿ ರೋಡು, ಚರಂಡಿ, ಶಾಲೆ ಆಗ್ತಿಲ್ಲ, ಅದು ಯಾವುದೂ ಇಲ್ಲೇ ಇಲ್ಲ. ಈಗ ನಾಯಕತ್ವ ಬದಲಾಗುತ್ತಾ, ಬದಲಾಗೋದಿಲ್ವ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರ ಅಥವಾ ಬದಲಾವಣೆ ಆಗುತ್ತಾ? ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಚಿವರೊಬ್ಬರು ನಮ್ಮ ವಿರುದ್ಧ ಹಿಂಗೆ ಮಾಡ್ತಿದ್ದಾರೆ ನೋಡಿ, MLA ಒಬ್ಬರು ಹಿಂಗೆ ಮಾಡ್ತಿದ್ದಾರೆ ನೋಡಿ, ಇದರಲ್ಲೇ ಬಂದುಬಿಡ್ತಿದ್ದು ಪೂರ್ತಿ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ರಿಗೆ ಇವತ್ತು ಬೆಳಗ್ಗೆಯಿಂದ ಅದು ಏನಾಗಿತ್ತೋ ಏನೋ ಮಾಧ್ಯಮದ ಕ್ಯಾಮರಾ ಕಂಡಲ್ಲೆಲ್ಲ ಮಾತಾಡಿದ್ರು ಅವರು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಅವ್ರಿಗಿದೆ ಅಂತ. ಬೆಳಗ್ಗೆ ರಾಮನಗರದಲ್ಲಿದ್ದರು, ಒಂದು ಸಲ ಮಾತಾಡಿದ್ರು, ಅವರ ಹೇಳಿಕೆ ಬಂತು. ಇನ್ನೊಂದು ಸಲ ಎಲ್ಲೋ ಹೋದರು, ಅಲ್ಲೂ ಮಾಧ್ಯಮದವರಿದ್ದರು, ಅಲ್ಲಿ ಮತ್ತೊಮ್ಮೆ ಮಾತಾಡಿದ್ರು. ಅಲ್ಲಿಂದ ಬೆಂಗಳೂರಿಗೆ ಬಂದರು ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗೋದಕ್ಕೆ. ಮೀಟಿಂಗ್ ಒಳಗೆ ಹೋಗುವಾಗ ಒಂದು ಸಲ ಮಾತಾಡಿದ್ರು, ಹೊರಗೆ ಬಂದ ಮೇಲೆ ಇನ್ನೊಂದು ಸಲ ಮಾತಾಡಿದ್ರು. ಆ ಗ್ಯಾಪ್ನಲ್ಲಿ DK ಶಿವಕುಮಾರ್ ಅವರು ಇಕ್ಬಾಲ್ ಹುಸೇನ್ ಹಿಂಗೆ ಮಾತಾಡಬಾರ್ದು, ಮಾತಾಡಿದ್ರೆ ನೋಟಿಸ್ ಕೊಡ್ತೀನಿ ಎಂದಿದ್ರು. ಕೊಡಿ, ಪರವಾಗಿಲ್ಲ, ನನ್ನ ಮಾತು ಇದೆ ಅಂತಂದ್ರು ಅವರು. ರಾಮನಗರದಲ್ಲಿ ಮಾತಾಡಿದ್ದು ಕೇಳಿಸ್ಕೊಳ್ಳಿ. ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ. ನಿವೇದನೆಯನ್ನ ಅವ್ರ ಮುಂದೆ ಇಡ್ತೀರಾ ಸರ್ ಸುರ್ಜೇವಾಲಾ? ಖಂಡಿತವಾಗೂ ಇನ್ಯಾತ್ಗೆ ಹೋಗ್ತಾ ಇದ್ದಾರೆ ಅಲ್ಲಿಗೆ, ಬದಲಾವಣೆ ವಿಚಾರ ಇನ್ಯಾತ್ಗೆ ಹೋಗ್ಬೇಕಲ್ಲಿ? ಕಷ್ಟ ಸುಖ ಆದ್ಮೇಲೆ ಅದು ನಾನು ಮಾತಾಡಲೇಬೇಕಲ್ವಾ? ನನ್ನ ಕ್ಷೇತ್ರದ ಬಗ್ಗೆ, ನನ್ನ ಬಗ್ಗೆ ಎಲ್ಲನೂ ಕೂಡ ನನ್ನ ಕಷ್ಟ ಸುಖ, ನನ್ನ ಕ್ಷೇತ್ರ, ನನ್ನ ಹಾಲು ಅವಲೆಲ್ಲ ಮಾತಾಡಿದ್ಮೇಲೆ ಪ್ರಥಮವಾಗಿ ನಾನು ಮಾತಾಡ್ಬೇಕಾಗಿರೋದು ಈ ವಿಷಯ ಮಾತಾಡ್ತೀನಿ. ಇನ್ಯಾವ ಟರ್ಮ್ ಕೇಳ್ಬಿಡ್ತೀನಿ, ಇನ್ಯಾವ ಟ್ರೈನ್ ಬಸ್ಗಳು ಟ್ರಿಪ್ ಆಗಿದೆ, ಈ ಟ್ರಿಪ್ ಆಗಲಿ ನೆಕ್ಸ್ಟ್ ಟ್ರಿಪ್ ಬರಲಿ ಅಂತ ಹೇಳ್ತೀರ. ಕಾಲ ಹತ್ರ ಬತ್ತು ನಡೀರಿ. ಅವರೆಲ್ಲ ಡೇಟ್ ಕೊಡ್ತಾರಲ್ರಿ, ಕ್ರಾಂತಿಗೆ ಅಂತ ಅದು ಇದು ಡೇಟು ಪಾಟ್ ಎಲ್ಲ ಕೊಡ್ತಾರೆ ಅವರೇ. ಖಂಡಿತ ಹೋಗೋದಿದೆ, ಅವ್ರಾಗ ಅವರೇ ಹೇಳ್ತಾರೆ, ಎಲ್ಲರೂ ತಲೆ ಕೆಡಿಸ್ಬಿಡಿ ನಡಿ. ಸುಮಾರು ಪಕ್ಷ ಸಂಘಟನೆ, ಪಕ್ಷ ಮುಂದಕ್ಕೆ ನಾವೆಲ್ಲರೂ ಕೂಡ ಸುಭದ್ರವಾಗಿ ಮುಂದಕ್ಕೆ ಚುನಾವಣೆ ಮಾಡಬೇಕಂತ ಹೇಳಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಹೈಕಮಾಂಡ್ ಕೆಲಸ ಮಾಡಲೇಬೇಕಾಗ್ತದೆ, ಹೈಕಮಾಂಡ್ ಕ್ರಮ ವಹಿಸಬೇಕಾಗ್ತದೆ. ನನ್ನನ್ನು ಒಳಗೊಂಡು ಎಲ್ಲರಿಗೂ ಕೂಡ ನೀವು ಹತೋಟಿಗೆ ತಗೋಬೇಕು ಅಂತ ಹೇಳ್ತೀನಿ, ಮನವಿ ಮಾಡ್ತೀನಿ. ನಮ್ಮ ನಾಯಕರಿಗೆ DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ
ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರುತ್ತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಶಿವಕುಮಾರ್ದು ಇದೆ. ಶಾಸಕರು ಬೆಂಬಲವನ್ನು ಕೊಡ್ತಾರೆ, ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನವನ್ನು ತಗೊಳ್ತಾರೆ. ಯಾರು ಏನೇ ಹೇಳ್ಕೊಳ್ಳಿ, ಇದು ಕ್ರಾಂತಿ ಅಲ್ಲ, ಇದು ಒಂದು ಬದಲಾವಣೆ. ಒಬ್ಬ ಸಂಘಟನೆಗಾರ, ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂಥ ಒಂದು ಅವಕಾಶ. ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನು 2.5 ವರ್ಷ ಅವರು CM ಆಗಬೇಕನ್ನೋದೇ ನಮ್ಮ ಅಭಿಲಾಷೆ. ಡಿ ಕೆ ಶಿವಕುಮಾರ್ ಅವರಿಗೆ ಬೇಜಾರಾಗುವಂಥದ್ದನ್ನು ಮಾತಾಡಿದ್ರ ರಾಮನಗರದ ಶಾಸಕರು? ನೋ. ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿರೋದು ಅವ್ರು ಹೇಳಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಖುಷಿ ಆಗಬೇಕಾ? ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಅಕ್ಟೋಬರ್ ಅಂತ್ಯದ ತನಕದ ಅವಧಿ ಎಷ್ಟು ಕ್ರೂಷಿಯಲ್ ಅನ್ನೋದು ಸ್ಪಷ್ಟವಾಗಿ ಗೊತ್ತದು. ಅವರಂದರು, ಪತ್ರಕರ್ತರು ಕೇಳ್ತಾರೆ ಅವ್ರಿಗೆ, ರಾಮನಗರದ ಶಾಸಕರು ಇಕ್ಬಾಲ್ ಹುಸೇನ್ ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ ಅಂತ. ತೋರಿಸೋದು ಬೇಡ ಅಂದರು ಅವರು. ಅಂದರೆ ಡಿ ಕೆ ಶಿವಕುಮಾರ್ ಅವರು, ನೀವು ಅವ್ರ ಮನಸ್ಸಿನಲ್ಲಿರೋದು ಹೇಳೋದಾದರೆ, ಏನು ಮಾಡ್ಬೇಕು ನನಗೆ ಗೊತ್ತಪ್ಪ, ನೀವು ಸುಮ್ಮನಿರ್ರಿ ನಾನು ಮಾಡ್ತೀನಿ. ಏನು ಮಾಡ್ಬೇಕು ನನಗೆ ಗೊತ್ತು, ನೀವು ಸುಮ್ಮನಿರಿ ಮಾಡ್ತೀನಿ ಅಂತ. ಮಾಧ್ಯಮದ ಮುಂದೆ ಡಿ ಕೆ ಶಿವಕುಮಾರ್ ಏನಾದರೂ ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯನವ್ರ ಕೈ ಬಲಪಡಿಸ್ತೀವಿ ಅಂತ. ಆಯ್ತಲ್ಲ, ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮೇಲೆ ಇಡೀ ವಿವಾದಕ್ಕೆ, ಇಡೀ ಚರ್ಚೆಗೆ ಒಂದು ತೆರೆ ಬಿದ್ದಂಗ? ನೋ. ಸಿದ್ದರಾಮಯ್ಯನವ್ರ ಬಾಯಲ್ಲಿ ಬರುತ್ತಾ ನೋಡಿ, ನಾಯಕತ್ವ ಬದಲಾವಣೆ ಇಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. ಒಂದು ಮಾತು, ನಿನ್ನೆ KRSಗೆ ಬಾಗಿನ ಸಮರ್ಪಿಸುವುದಕ್ಕೆ ಹೋಗಿದ್ರಲ್ಲ, ಕೈ ಹಿಡಿದು ನಾವಿಬ್ಬರು ಒಂದಾಗಿದ್ದೀವಿ, ಬಂಡೆಯಷ್ಟು ಗಟ್ಟಿಯಾಗಿರುತ್ತೆ ಸರ್ಕಾರ, ಅವ್ರು ಹಂಗೆ ಅಂದು ಮುಗಿಸೋಷ್ಟರಲ್ಲಿ ಪತ್ರಕರ್ತರು ಕೇಳಿದ್ರು, ಹಂಗಿದ್ರೆ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂತ. ಒಂದು ಕಡೆ ಮಾರ್ಮಿಕ ನಗು ಡಿ ಕೆ ಶಿವಕುಮಾರ್ ಅವರ ಮುಖದ ಮೇಲೆ, ಕೇಳಿಸೇ ಇಲ್ಲ ನನಗೇನು ಅಂತ ಹೋಗುವ ಅವಸರ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವ್ರು ಹೇಳೋದಿಲ್ಲ ಅದನ್ನು. ಡಿ ಕೆ ಶಿವಕುಮಾರ್ ಅವರು ಇಕ್ಬಾಲ್ ಹುಸೇನ್ರಿಗೆ ಎಚ್ಚರಿಕೆ ಕೊಟ್ಟರು, ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಕರೆಕ್ಟಾಗಿ 7 ಗಂಟೆಗೆ ಲೆಫ್ಟ್ ರೈಟ್ ಆ್ಯಂಡ್ ಎಂಟ್ರಿ ಸೆಂಟ್ರ್ ಶುರು ಮಾಡಬೇಕು, ನೋಟಿಸ್ ಕೊಟ್ಟರು ಅನ್ನೋ ಸುದ್ದಿನೂ ಬಂತು. ಕೇಳಿಸ್ಕೊಳ್ಳಿ. ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು, ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ CM, ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BR ಪಾಟೀಲ್ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ, ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. ನನಗೆ ಕರೆದಿದ್ದಾರೆ, ಎಲ್ಲ ಶಾಸಕರಿಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೋ ಅದೇ ರೀತಿ ನನಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನೆಲ್ಲರೂ ಅಭಿಪ್ರಾಯಗಳನ್ನು ತಿಳಿಸ್ತೀನಿ, ಆಮೇಲೆ ನಿಮಗೆಲ್ಲ ಮಾತಾಡ್ತೀನಿ. ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ಹೇಳ್ತೀರಾ ಸರ್? ಅದನ್ನು ಮಾತಾಡ್ತೀನಿ. ನಾನು ಏನು ಮಾತಾಡ್ತೀನಿ ಈಗಾಗಲೇ ಅದ್ರ ಪ್ರಕಾರ ಅಲ್ಲಿಗೂ ಮಾತಾಡ್ತೀನಿ, ಮತ್ತು ನೀವು ಮಾತಾಡ್ತೀನಿ. ನನಗೆ ನೋಟಿಸ್ ಕೊಡಲಿ, ನೋಟಿಸ್ ಕೊಡದೆ ಹೋಗಲಿ, ಬೇರೆ ಏನಾರ ಮಾಡಲಿ, ನಾನು ಹೇಳ್ದಂಥ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನಾವು ನೋಟಿಸ್ ಕೊಟ್ಟರು ಏನೇ ಮಾಡಿದ್ರು ಕೂಡ ನನ್ನ ಸ್ಟ್ಯಾಂಡ್ ಅದೇ. ನೋಟಿಸ್ ಕೊಡ್ತೀನಿ ಆಮೇಲೆ ಅಲ್ಲ, ಯಾಕಂದ್ರೆ ಬದಲಾವಣೆ ಆಗಬೇಕು ಅನ್ನೋ ಮಾತು ಹೇಳ್ತಾರೆ. ನಿಮ್ಮ ಬಗ್ಗೆ ಭಾರಿ ಪ್ರೀತಿ ತೋರಿಸ್ತಾ ಇದ್ದಾರೆ ಸರ್. ಪ್ರೀತಿ ಬೇಡ. ಮತ್ತೆ ಇಕ್ಬಾಲ್ ಹುಸೇನ್ ಅವರು ಮತ್ತೆ ಅದನ್ನು ಹೇಳ್ತಿದ್ದಾರೆ ಸರ್. ಎಚ್ಚರಿಕೆ ಕೊಟ್ಟನಂತ ಸಾಯಂಕಾಲದ ಒಳಗೆ ನಾಳೆ ಒಳಗೆ ನೋಟಿಸ್ ಇಶ್ಯೂ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.